ಕ್ರಿಕೆಟ್ ಲೋಕದಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಡಾಮಿನೇಷನ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಒಂದೇ ದಿನ ಹ್ಯಾಟ್ರಿಕ್ ಗೆಲುವು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲವೂ ಕೂಡ ಒನ್ ಸೈಡೆಡ್ ವಿಕ್ಟರಿ. ಹೇಗಿತ್ತು ಭಾರತದ ವಿಜಯ ಯಾತ್ರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಈಗ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಗಳ ಮೂಲಕ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದೆ. ಒಂದ್ ಕಡೆ ಎ ತಂಡಗಳ ನಡುವೆ ತ್ರಿಕೋನ ಏಕದಿನ ಸರಣಿ, ಮತ್ತೊಂದ್ ಕಡೆ ಭಾರತ ಹಾಗೆ ಅಫ್ಘಾನಿಸ್ತಾನ ನಡುವೆ ಏಕದಿನ ಸರಣಿ, ಮತ್ತೊಂದ್ ಕಡೆ ಮಹಿಳಾ T20 ವಿಶ್ವಕಪ್. ಮೂರೂ ಪಂದ್ಯಗಳಲ್ಲೂ ಕೂಡ ಭಾರತ ನಿನ್ನೆ ಗೆದ್ದು ಬೀಗಿದೆ ಅಂಡ್ ಮೂರೂ ವಿಕ್ಟರಿಗಳು ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಸೊ ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಫ್ಘಾನ್ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟ ಭಾರತ ಎ ಟೀಮ್. ಭಾರತ, ಶ್ರೀಲಂಕಾ ಹಾಗೆ ಅಫ್ಘಾನಿಸ್ತಾನ ಎ ತಂಡಗಳ ನಡುವಿನ ತ್ರಿಕೋನ ಏಕದಿನ ಸರಣಿಯಲ್ಲಿ 2 ಪಂದ್ಯಗಳನ್ನು ಸೋತಿದ ಭಾರತ ಫೈನಲ್ನಿಂದಲೇ ಹೊರಬೀಳುವಂತ ಆತಂಕದಲ್ಲಿತ್ತು. ಆದರೆ ಅಫ್ಘಾನ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದು ಫೈನಲ್ಗೆ ಅರ್ಹತೆ ಪಡೆದಿದೆ. ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಭಾರತದ ಎ ತಂಡದ ಪರ ಕ್ಯಾಪ್ಟನ್ ಆಗಿರುವಂತ ತಿಲಕ್ ವರ್ಮಾ 59 ರನ್ಸ್, ಪ್ರಿಯಾಂಶ್ ಆರ್ಯ 58 ರನ್ಸ್ ಹಾಗೆ ಕುಮಾರ್ ಕುಶಾಗ್ರ 58 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಈ ಅರ್ಧ ಶತಕಗಳ ಮೂಲಕ ಟೀಮ್ ಇಂಡಿಯಾ 50 ಓವರ್ಗಳಲ್ಲಿ 319 ರನ್ಗಳನ್ನು ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಅಫ್ಘಾನಿಸ್ತಾನ ತಂಡ 36.5 ಓವರ್ಗಳಲ್ಲಿ 218 ರನ್ಗಳನ್ನು ಗಳಿಸಿ ಆಲ್ಔಟ್ ಆಗಿದೆ. ಸೊ ಈ ಮೂಲಕ ಭಾರತ ಎ ತಂಡ 101 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗೆದ್ದಿದೆ. ಅಂಡ್ ಇಲ್ಲಿ ಅಡ್ವಾಂಟೇಜ್ ಆಗಿರುವಂತದ್ದು ಏನಂತಂದ್ರೆ ನೆಟ್ ರನ್ ರೇಟ್ ಪ್ಲಸ್ 0.797 ಇರುವಂತದ್ದು, ಜೊತೆಗೆ 4 ಅಂಕಗಳನ್ನು ಹೊಂದಿದೆ. ಸೊ ಇದೇ ಕಾರಣಕ್ಕೆ ಟೀಮ್ ಇಂಡಿಯಾ ಅಂಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ಲಂಕಾ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ಈ ಸರಣಿಯ ಕೊನೆ ಪಂದ್ಯ ನಡೆಯುತ್ತೆ. ಸೊ ಇಲ್ಲಿ ಯಾರೇ ಗೆದ್ರೂ ಕೂಡ ಭಾರತ ಅಂತೂ ಸೇಫ್ ಆಗಿರುವಂತದ್ದು, ಜೊತೆಗೆ ಫೈನಲ್ ಅನ್ನ ಆಡೋಕೆ ಟಿಕೆಟ್ ಅನ್ನ ಪಡ್ಕೊಂಡಿದೆ. ಸೊ ಮತ್ತೊಂದ್ ಕಡೆ ಸೀನಿಯರ್ಸ್ ತಂಡ ಕೂಡ ಅಬ್ಬರಿಸಿ ಬೊಬ್ಬಿರಿದಿದೆ. ಇನ್ನೂ ಒಂದು ಪಂದ್ಯ ಇದ್ದಂತೆಯೇ ಸರಣಿ ಗೆದ್ದ ಭಾರತ. ಇನ್ನು ಭಾರತ ಹಾಗೆ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯನ್ನ ಇನ್ನೂ ಒಂದು ಪಂದ್ಯ ಬಾಕಿ ಇದ್ದಂತೆ ಭಾರತ ಕೈವಶ ಮಾಡಿಕೊಂಡಿದೆ. ಸೊ ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ನಡೆದಂತ 2ನೇ ಪಂದ್ಯದಲ್ಲಿ ಟಾಸ್ ಸೋತಂತ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಗಿ ಬರುತ್ತೆ. ಸೊ ಬ್ಯಾಟಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ಬರುತ್ತೆ. ಅದರಲ್ಲೂ ಕೂಡ ನಾಯಕ ಶುಭ್ಮನ್ ಗಿಲ್ ಹಾಗೆ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅವರ ಜೊತೆಯಾಟ ಹಾಗೆ ಇಬ್ಬರ ಸೆಂಚುರಿಗಳಿಂದಾಗಿ ಭಾರತ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 402 ರನ್ಗಳನ್ನು ಕಲೆ ಹಾಕಿತ್ತು. ಸೊ ಅಲ್ಲಿಗೆ 403 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಅಫ್ಘಾನಿಸ್ತಾನ ತಂಡ 44.3 ಓವರ್ಗಳಲ್ಲಿ 232 ರನ್ ಗಳಿಸಿ ಆಲ್ಔಟ್ ಆಗಿದೆ. ಸೊ ಈ ಮೂಲಕ ಭಾರತ 170 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗೆದ್ದು ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಇನ್ನು ಒಂದು ಪಂದ್ಯ ಬಾಕಿ ಇದ್ದಂತೆ ಗೆದ್ದಿದೆ. ಇತ್ತ ಮಹಿಳಾ T20 ವಿಶ್ವಕಪ್ ನಲ್ಲಿ ಸಿಂಹಿಣಿಯರು ಕೂಡ ಭರ್ಜರಿ ಬೇಟೆ ಮುಂದುವರಿಸಿದ್ದಾರೆ. ನೆದರ್ಲ್ಯಾಂಡ್ ವಿರುದ್ಧ ಕೌರ್ ಪಡೆಗೆ ಭರ್ಜರಿ ಜಯ. ಇನ್ನು ಮಹಿಳಾ T20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಗೆದ್ದು ಟೂರ್ನಿಯ ಶುಭಾರಂಭ ಮಾಡಿದಂತ ಭಾರತ ನೆದರ್ಲ್ಯಾಂಡ್ ವಿರುದ್ಧ ತನ್ನ 2ನೇ ಪಂದ್ಯದಲ್ಲೂ ಕೂಡ ಗೆದ್ದಿದೆ. ಅದು ಕೂಡ ಐತಿಹಾಸಿಕ ಗೆಲುವು. ಸ್ಮೃತಿ ಮಂದಾನ ಅವರ ಅದ್ಭುತ ಬ್ಯಾಟಿಂಗ್ ಮೂಲಕ ಬಿಗ್ ಸ್ಕೋರ್ ಸೆಟ್ ಮಾಡಿದಂತ ಸಿಂಹಿಣಿಯರು ನೆದರ್ಲ್ಯಾಂಡ್ ತಂಡವನ್ನ ಭೇಟಿಯಾಡಿದ್ದಾರೆ. ಇನ್ನು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಭಾರತ 209 ರನ್ಗಳನ್ನ ಕಲೆ ಹಾಕಿತ್ತು. ಸೊ ನೆದರ್ಲ್ಯಾಂಡ್ ತಂಡ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ್ದಾಗ ಭಾರತ ನೆದರ್ಲ್ಯಾಂಡ್ ತಂಡವನ್ನ 114 ರನ್ಗಳಿಗೆ ಆಲ್ಔಟ್ ಮಾಡಿದೆ. ಸೊ ಈ ಮೂಲಕ 95 ರನ್ಗಳ ಅಂತರದ ಐತಿಹಾಸಿಕ ಗೆಲುವನ್ನ ದಾಖಲು ಮಾಡಿದೆ. ಸೊ ಇದು ರನ್ಗಳ ವಿಚಾರ ಅಂತ ಬಂದಾಗ ವಿಶ್ವಕಪ್ ನಲ್ಲಿ ಭಾರತ ಮಹಿಳಾ ತಂಡದ ಅತಿ ದೊಡ್ಡ ಮಾರ್ಜಿನ್ ವಿಕ್ಟರಿ ಆಗಿದೆ. ಸೊ ಈ ಗೆಲುವಿನೊಂದಿಗೆ ಭಾರತ ಎ ಗ್ರೂಪ್ ನಲ್ಲಿ ಅಂದ್ರೆ ಎ ಗ್ರೂಪ್ ನ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಒಟ್ನಲ್ಲಿ 3 ಪಂದ್ಯಗಳಲ್ಲೂ ಕೂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ದಾರೆ, ಜೊತೆಗೆ ಬೌಲಿಂಗ್ ಆರ್ಭಟ ಕೂಡ ನೀಡಿದ್ದಾರೆ. ಹಾಗೆ 3 ಪಂದ್ಯಗಳಲ್ಲೂ ಕೂಡ ಎದುರಾಳಿ ತಂಡವನ್ನ ಆಲ್ ಔಟ್ ಮಾಡಿ ನಮ್ಮ ಬೌಲಿಂಗ್ ಯೂನಿಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಈ 3 ಪಂದ್ಯಗಳಲ್ಲಿ ನೀವು ಯಾವ ಪಂದ್ಯವನ್ನ ಜಾಸ್ತಿ ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.